श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 22ನೇ ಅಧ್ಯಾಯದಲ್ಲಿ 231ನೇ ಶ್ಲೋಕ. ಇತ್ಯಾದಿ ಕರ್ಮಾಣಿ ಮಹಾಂತಿ ರಾಮಸ್ಯ ಅಸದ್ ಶೇಷಸ್ಯಾಚ್ಯುತವೇಷಿಣೋ ಬಲಂ ಯಸ್ಯಾಚ್ಯುತಾವೇಷ ವಿಶೇಷಕಾಲಂ ಜ್ಞಾತ್ವಾ ಭೀಮೋಪ್ಯಸ್ಯ ನೋದೇತಿ ಯುದ್ಧೇ. ಹಿಂದೆ ಹೇಳಿದಂತೆ ಬಲರಾಮ ದೇವರ ಮಹಿಮೆಯನ್ನ ಹೇಳ್ತಾ ಬರ್ತಾ ಇದ್ದಾರೆ ಆಚಾರ್ಯರು. ಅದು ಅದ್ಭುತವಾದದ್ದು ಅಂತ, ಮಹಾಂತಿ. ಅದು ಹೇಗೆ ಸಾಧ್ಯವಾಯಿತು ಅಂದರೆ, ಆಸನ್ ಶೇಷಸ್ಯ ಅಚ್ಯುತಾವೇಶಿನೋ ಅಲಂ. ಹಾಗೆ ಅಷ್ಟು ಮಹಿಮೆ ಬಲರಾಮ ದೇವರಿಗೆ ಹೇಗಾಯಿತು ಹಾಗೆಂದ್ರೆ, ಶೇಷದೇವರ ಅವತಾರ ಅವರು ಮತ್ತು ಪರಮಾತ್ಮನ ಅಚ್ಯುತಾವೇಶಿನ, ಪರಮಾತ್ಮನ ವಿಶೇಷವಾದ ಶುಕ್ಲಕೇಶದ ಆವೇಶ ಬಲರಾಮ ದೇವರಲ್ಲಿ ಇತ್ತು. ಅದರಿಂದ ಸಮ್ಯಕ್ ಅಚ್ಯುತಾವೇಶಿನ ವಿಶೇಷವಾದ ಸನ್ನಿಧಾನ ಇತ್ತು ಅಂತ. ಎಷ್ಟು ಇತ್ತು ಹಾಗೆಂದ್ರೆ, ಪರಮಾತ್ಮನ ವಿಶೇಷ ಸನ್ನಿಧಾನ, ಭೀಮಸೇನ ದೇವರು ಅವ್ರ ಜೊತೆಗೆ ಗದಾಭ್ಯಾಸಕ್ಕೆ ಅಂತ ಹೋಗಿದ್ದಾಗ ಯುದ್ಧನೇ ಮಾಡ್ತಾ ಇಲ್ಲವಂತೆ. ಅಚ್ಯುತಾವೇಶ ವಿಶೇಷ ಕಾಲಂ ಜ್ಞಾತ್ವ. ಭೀಮಸೇನ ದೇವರಿಗೆ ಗೊತ್ತಾಯ್ತು ಯಾವಾಗ ಪರಮಾತ್ಮನ ವಿಶೇಷ ಸನ್ನಿಧಾನ ಬಲರಾಮ ದೇವರಲ್ಲಿ ಬರುತ್ತದೆ ಹಾಗೆ ಅಂತ. ಆ ಸಂದರ್ಭದಲ್ಲಿ ಬಲರಾಮನನ್ನ ಅವರು ಯುದ್ಧಕ್ಕಾಗಿ ಅವರು ಪ್ರವರ್ತನೆ ಮಾಡ್ತಾನೆ ಇಲ್ಲವಂತ, ಸುಮ್ಮನೆ ಬಿಟ್ಟುಬಿಡೋರು. ಕ್ರೀಡಾ ಯುದ್ಧೇ ಬಹುಶೋ ರೌಹಿನೇಯೇ ವ್ಯಕ್ತಿಂ ವಿಷ್ಣೋರ್ ಭೀಮಸೇನೋ ವಿದಿತ್ವಾ ತಾತ್ಕಾಲಿಕೀಂ ಪೀಡ್ಯಮಾನೋಪಿ ತೇನ ನೈವೋದ್ಯಮಂ ಕುರುತೆ ವಿಷ್ಣು ಭಕ್ತ್ಯಾ. ಕ್ರೀಡಾ ಯುದ್ಧ ವಾಸ್ತವಿಕವಾಗಿ ಏನು ದ್ವೇಷದಿಂದ ಯುದ್ಧ ಅಲ್ಲ, ಕ್ರೀಡಾ ಯುದ್ಧ. ಬಲರಾಮ ದೇವರು ಭೀಮಸೇನ ದೇವರು ಮಾಡ್ತಾ ಇರುವಾಗ ರೌಹಿನೇಯೇ, ಆ ಬಲರಾಮನಲ್ಲಿ ವ್ಯಕ್ತಿಂ ವಿಷ್ಣೋ, ಪರಮಾತ್ಮನ ವಿಶೇಷ ಸನ್ನಿಧಾನ, ಶುಕ್ಲಕೇಶ ಆವೇಶ ಅದು ವಿಶೇಷವಾಗಿ ಬರೋದನ್ನ ನೋಡಿ ಭೀಮಸೇನ ವಿದಿತ್ವ, ಅದನ್ನು ತಿಳಿದವರಾಗಿ, ತಾತ್ಕಾಲಿಕೀಂ ಪೀಡ್ಯಮಾನೋಪಿ, ಆ ಒಂದು ಸಂದರ್ಭದಲ್ಲಿ ಬಲರಾಮನಿಂದ ಪೀಡೆಗೆ ಒಳಗಾದರೂ ಕೂಡ, ಅಂದರೆ ಯುದ್ಧದಲ್ಲಿ ಬಲರಾಮ ದೇವರು ಭೀಮಸೇನ ದೇವರನ್ನು ಹೊಡೆದರೂ ಕೂಡ ಸಹನೆ ಮಾಡಿಕೊಂಡು ನೈವೋದ್ಯಮಂ ಕುರುತೆ, ಯುದ್ಧಕ್ಕಾಗಿ ಅವರು ಪ್ರಯತ್ನವನ್ನೇ ಪಡ್ತಾ ಇಲ್ಲವಂತೆ. ಯಾಕೆ? ವಿಷ್ಣು ಭಕ್ತಿಯ, ಪರಮಾತ್ಮನಲ್ಲಿ ಅಷ್ಟು ಭಕ್ತಿ ಇದ್ದದ್ರಿಂದ ಭೀಮಸೇನ ದೇವರು ಶುಕ್ಲಕೇಶ ಆವೇಶ ಹೆಚ್ಚಾದಾಗ, ಯದ್ಯಪಿ ಸಾಮರ್ಥ್ಯ ಇದ್ರೂ ಕೂಡ ಪರಮಾತ್ಮನಲ್ಲಿ ಇದ್ದ ಭಕ್ತಿಯಿಂದ ಬಲರಾಮನನ್ನ ಎದುರಿಸ್ಲಿಕ್ಕೆ ಹೋಗ್ಲಿಲ್ಲ. ತಾವು ಹೊಡೆಸ್ಕೊಂಡ್ರೂ ಪರವಾಗಿಲ್ಲ, ಎದುರಿಸ್ಲಿಕ್ಕೆ ಹೋಗ್ಲಿಲ್ಲ. ತದಾ ಜಯೀ ಪ್ರಭವತ್ಯೇಷ ರಾಮೋ ನಾತಿವ್ಯಕ್ತಸ್ತತ್ರ ಯದಾ ಜನಾರ್ದನಃ ತದಾ ಭೀಮೋ ವಿಜಯೀ ಸ್ಯಾತ್ ಸದೈವ ವಿಷ್ಣು ಕೇಶಾವೇಶವಾನ್ ಯತ್ಸ ರಾಮಃ. ಯಾವಾಗ ಶುಕ್ಲಕೇಶ ಆವೇಶ ಹೆಚ್ಚಾಗಿತ್ತು, ಆಗ ಭೀಮಸೇನ ದೇವರು ಯುದ್ಧ ಮಾಡ್ತಾ ಇಲ್ಲ, ಪ್ರವರ್ತನೆ ಮಾಡ್ತಾ ಇಲ್ಲ. ಆಗ ಬಲರಾಮ ದೇವರು ಯುದ್ಧದಲ್ಲಿ ಗೆಲ್ಲೋರು. ಜಯೀ ಪ್ರಭವತ್ಯೇಷ ರಾಮಃ. ಯಾವಾಗ ವಿಶೇಷ ಆವೇಶ ಇಲ್ಲದೆ ಇರುವಾಗ ತದಾ ಭೀಮಃ ವಿಜಯೀ ಸ್ಯಾತ್, ಆಗ ಭೀಮಸೇನ ದೇವರು ಗೆಲ್ತಾ ಇದ್ರು. ಶುಕ್ಲಕೇಶ ಆವೇಶ ಇಲ್ಲ ಅಂದ್ರೆ ಭೀಮಸೇನ ದೇವರು ಗೆಲ್ತಾ ಇದ್ರು. ಈ ರೀತಿಯಾಗಿ ಆ ಭೀಮಸೇನ ದೇವರ ಮಹಿಮೆಯೂ ಅತ್ಯುತ್ಕೃಷ್ಟವಾದದ್ದು, ಬಲರಾಮ ದೇವರ ಮಹಿಮೆಯೂ ಕೂಡ ಉತ್ಕೃಷ್ಟವಾದದ್ದು ಅಂತ ಒಟ್ಟು. ಏತಾದೃಶೇನೈವ ರಾಮೇಣ ಯುಕ್ತೆ ಕೃಷ್ಣೇ ದ್ವಾರವತ್ಯಾಂ ನಿವಸದ್ಯಬ್ಜನಾಭೇ ಸ್ವಪ್ನೇ ಅನಿರುದ್ಧೇನ ರಥಾ ಕದಾಚಿತ್
ಬಾಣಾತ್ಮಜೋಷ ಚಿತ್ರಲೇಖಾಮುವಾಚ. ಈ ರೀತಿಯಾಗಿ ಬಲರಾಮ ದೇವರಿಂದ ಕೂಡಿಕೊಂಡು ಕೃಷ್ಣ ಪರಮಾತ್ಮ ದ್ವಾರಕಾವತಿಯಲ್ಲಿ ಇರುವಾಗ ಒಂದ್ಸಲ ಏನಾಯ್ತು ಅಂದ್ರೆ, ಬಾಣಾಸುರ ಅಂತ ಒಬ್ಬ, ಬಾಣಾಸುರ ದಸುರ, ಅವನ ಮಗಳು ಉಷಾ ಹಾಗೆ ಅಂತ, ಉಷಾ ಹಾಗೆ ಅಂತ. ಆ ಉಷಾ ಕನಸಿನಲ್ಲಿ ಅನಿರುದ್ಧನ ಒಂದು ರೂಪವನ್ನ ನೋಡಿದ್ದಾರೆ. ಆದರೆ ಅನಿರುದ್ಧ ಯಾರು ಏನಂತ ಗೊತ್ತಾಗಿಲ್ಲ ಅವರಿಗೆ. ಒಂದು ಪುರುಷ ಅಂತ ನೋಡಿದ್ದಾರೆ, ಅವರಲ್ಲಿ ಆಸಕ್ತಿಯೂ ಕೊಂಡಿದ್ದಾರೆ. ಆಗ ಚಿತ್ರಲೇಖೆ ಹತ್ರ ಹೇಳ್ತಾರೆ, ಯಾರದು ಆ ರೂಪ ಹಾಗೆ ಅಂತ. ಆ ಚಿತ್ರಲೇಖೆ ಅವರ ಸ್ನೇಹಿತಿ. ಅವರು ಏನ್ ಮಾಡಿದರು ಅಂದ್ರೆ, ತಮ್ ಆನೇಯೇತ್ಯತಸಾ ಚಿತ್ರವಸ್ತ್ರೇ ಪ್ರದರ್ಶ್ಯ ಲೋಕಾನ್ ಸಮದರ್ಶಯಂತಂ ಪೌತ್ರಂ ವಿದಿತ್ವಾ ವಚನಾಚ್ಚ ತಸ್ಯಾಹ ಕೃಷ್ಣಸ್ಯ ತಂ ಚ ಆನಯತ್ ತತ್ರ ರಾತ್ರೌ. ಆ ಉಷೆ ತನ್ನ ಸ್ನೇಹಿತಿಯಾದ ಚಿತ್ರಲೇಖೆ ಹತ್ರ ಹೇಳ್ತಾರೆ, ನಾನು ಯಾವ ಪುರುಷನನ್ನ ಕನಸಿನಲ್ಲಿ ಕಂಡೇನೋ ಅವನನ್ನ ನೀನು ಹಿಡ್ಕೊಂಡ್ ಬಾ, ಕರೆದುಕೊಂಡ್ ಬಾ ಹಾಗೆ ಅಂತ. ನಾನು ಅವನನ್ನ ವಿವಾಹ ಮಾಡ್ಕೋತೀನಿ ಹಾಗೆ ಅಂತ ಒಂದು ಉದ್ದೇಶದಿಂದ ಉಷೆ ಹೇಳಿದ್ದಾರೆ. ಆ ಚಿತ್ರಲೇಖೆಯು ಕೂಡ ಚಿತ್ರವಸ್ತ್ರ ಅಂತ ಆ ಚಿತ್ರವಸ್ತ್ರದಲ್ಲಿ ಬರೀತಾರೆ, ಲೋಕದಲ್ಲಿ ಯಾವ್ಯಾವ ಪುರುಷರು ಇದ್ದಾರೆ ಆ ವಯಸ್ಸಿನಲ್ಲಿ, ಅದು ದೇವತೆಗಳು ಆಗಿರ್ಬೋದು, ಅಸುರರು ಆಗಿರ್ಬೋದು, ಗಂಧರ್ವರು, ಮನುಷ್ಯರು, ಯಾರೇ ಆಗಿರ್ಬೋದು, ಎಲ್ಲರನ್ನು ತೋರಿಸಿದ್ರಂತೆ ಆ ಚಿತ್ರಲೇಖೆ. ಸಮದರ್ಶಯ ಅದಾದ ಮೇಲೆ ಯಾವಾಗ ಅನಿರುದ್ಧನ ಚಿತ್ರ ಬಂತೋ ಅದನ್ನ ನೋಡಿ ಉಷಾ ಹೇಳ್ತಾಳೆ, ಇವನೇ ಆ ಪುರುಷ ಹಾಗೆ ಅಂತ. ಆಗ ಚಿತ್ರಲೇಖೆ ಗೊತ್ತಾಯ್ತು. ಪೌತ್ರಂ ವಿದಿತ್ವಾ ವಚನಾಚ್ಯ ತಸ್ಯಾಹ ಕೃಷ್ಣನ ಮೊಮ್ಮಗ ಇವನು, ಕೃಷ್ಣನ ಮಗ ಪ್ರದ್ಯುಮ್ನನ ಮಗ ಅನಿರುದ್ಧ ಹಾಗೆ ಅಂತ ಚಿತ್ರಲೇಖೆ ತಿಳಿಸ್ತಾರೆ. ಅವನನ್ನ ಕರ್ಕೊಂಡ್ ಬಾ ಹಾಗೆ ಅಂತ ಉಷಾ ಹೇಳಿದಾಗ ಮಾಯಾಜಾಲ ವಿದ್ಯೆಯಿಂದ ಅನಿರುದ್ಧನನ್ನು ಕೂಡ ದ್ವಾರಕಾದಿಂದ ಆ ರಾತ್ರಿಯಲ್ಲೇ ಕರೆದುಕೊಂಡು ಬಂದು ಕನ್ಯಾಗೃಹದಲ್ಲಿ ಇಟ್ಟಿದ್ದಾರೆ. ಅನಿರುದ್ಧಂ ಗುಣೋದಾರಂ ಆನೀತಂ ಚಿತ್ರಲೇಖೆಯ ಪ್ರಾಪ್ಯ ರೇಮೇ ಬಾಣಸುತ ದಿವಸಾನ್ ಸುಬಹೂನಪಿ. ಆ ಗುಣದಿಂದ ಉತ್ಕೃಷ್ಟನಾದ, ಅಂದ್ರೆ ಉತ್ತಮ ಗುಣಗಳಿಂದ ಕೂಡಿದ ಆ ಚಿತ್ರಲೇಖೆಯಿಂದ ಕರೆದುಕೊಂಡು ಬರಲ್ಪಟ್ಟ ಆ ಅನಿರುದ್ಧನನ್ನ ಹೊಂದಿ ಬಾಣಾಸುರನ ಮಗಳು ಉಷಾ ಅನೇಕ ತಿಂಗಳು, ಅನೇಕ ದಿನಗಳು ಅವನ ಜೊತೆಗೆ ಅಲ್ಲೇ ಅಂತಃಪುರದಲ್ಲೇ ಇದ್ರು ಅಂತ ಹೇಳ್ತಾ ಇದ್ದಾರೆ. ಉಡಂ ಕನ್ಯಾಗೃಹೇ ತಂತು ಜ್ಞಾತ್ವಾ ಕನ್ಯಾಭಿರಕ್ಷಿಣಃ ಊಚುರ್ಬಾಣಾಯ ದಿಶಚ್ಚ ಕಿಂಕರಾನ್ ಗ್ರಹಣೇಸ್ಯ ಸಹ. ಈ ರೀತಿಯಾಗಿ ಕನ್ಯಾಗೃಹದಲ್ಲೇ ಅನಿರುದ್ಧ ಉಷಾ ಇಬ್ಬರು ಇದ್ದಾಗ ಆ ಭಟರು ಕನ್ಯಾಭಿರಕ್ಷಿಣ, ಕನ್ಯೆಯನ್ನ ರಕ್ಷಣೆ ಮಾಡುವುದಕ್ಕಾಗಿ ಅನೇಕ ಭಟರನ್ನ ಬಾಣಾಸುರ ಆಯೋಜನೆ ಮಾಡಿದ್ದ. ಆ ಭಟರು ಗೊತ್ತಾಯ್ತು ಈ ತರ ಅನಿರುದ್ಧ ಒಳಗೆ ಇದ್ದಾನೆ ಹಾಗೆ ಅಂತ. ಅವರು ಹೋಗಿ ಬಾಣಾಸುರನಿಗೆ ಹೇಳ್ತಾರೆ. ಆಗ ಬಾಣಾಸುರ ಆದೇಶ ಮಾಡ್ತಾನೆ, ಅವನನ್ನ ಹಿಡ್ಕೊಂಡು ಬನ್ನಿ ಹಾಗೆ ಅಂತ. ಆಗತಾನ್ ಅನಿರುದ್ಧಸ್ತಾನ್ ಪರಿಘೇನ ಮಹಾಬಲಃ ನಿಹತ್ಯ ದ್ರಾವಯಾಮಾಸ ಸ್ವಯಮಾಯಾತ ತತೋಸುರಃ ಸತು ಯುದ್ಧ್ವಾ ಅತಿಕೃಚ್ರೇನ ನಾಗಾಸ್ತ್ರೇನ ಬಬಂಧತಂ. ಆ ಭಟರ ಜೊತೆಗೆ ಅನಿರುದ್ಧ ಯುದ್ಧ ಮಾಡ್ತಾನೆ. ಪರಿಘ ಎನ್ನುವ ಆಯುಧ, ಆ ಆಯುಧದಿಂದ ಎಲ್ಲರನ್ನು ಓಡಿಸ್ಬಿಡ್ತಾನೆ. ಅನಿರುದ್ಧ ಗೆಲ್ತಾನೆ ಆ ಯುದ್ಧದಲ್ಲಿ. ತದನಂತರ ಬಾಣಾಸುರ ಸ್ವತಃ ತಾನೇ ಬರ್ತಾನೆ. ತಾನೇ ಬಂದು ಅನಿರುದ್ಧನ ಜೊತೆಗೆ ಯುದ್ಧ ಮಾಡ್ತಾನೆ. ಆ ಯುದ್ಧದಲ್ಲಿ ನಾಗಾಸ್ತ್ರದಿಂದ ಆ ಅನಿರುದ್ಧನನ್ನ ಕಟ್ಟಿಹಾಕ್ತಾನೆ ಬಾಣಾಸುರ. ಅತ ಕೃಷ್ಣ ಸಮಾರುಹ್ಯ ಗರುಡಂ ರಾಮ ಸಂಯುತಃ ಪ್ರದ್ಯುಮ್ನೇನ ಚ ತದ್ರಾಗ ಪ್ರಥಮಂ ತತ್ರ ವನ್ನಿಭಿಃ. ತದನಂತರ ನಾರದರು ಬಂದು ಅನಿರುದ್ಧ ಬಾಣಾಸುರನಿಂದ ಬದ್ಧನಾಗಿದ್ದಾನೆ ಎನ್ನುವ ವಿಚಾರವನ್ನೆಲ್ಲ ಯಾದವರ ಸಭೆಯಲ್ಲಿ ಹೇಳ್ತಾರೆ.
ವಿಷ್ಣು ಪುರಾಣದಲ್ಲಿ ಆ ಮಾತು ಇದೆ. ಯದುನಾಂ ಆಚಚಕ್ಷೆ ತಂಬದ್ಧಂ ಬಾಣೇನ ನಾರದಃ ಅಂತ ವಿಷ್ಣು ಪುರಾಣದಲ್ಲಿ ಇದೆ. ಅದನ್ನ ಮಧುಸೂದನ ಅಂತ ಒಬ್ರು ಟಿಪ್ಪಣಿಯಲ್ಲಿ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ನಾರದರ ಮಾತನ್ನು ಕೇಳಿ ಕೃಷ್ಣ, ಬಲರಾಮ, ಇನ್ನು ಪ್ರದ್ಯುಮ್ನ ಅವರೆಲ್ಲರೂ ಕೂಡ ಗರುಡನ ಮೇಲೆ ಕೂತು ಹೊರಡ್ತಾರೆ. ಬಂದಾಗ ತತ್ರಾಗಾತ್ ಪ್ರಥಮಂ ತತ್ರ ವನ್ನಿಬಿಹಿ ಹಾಗೆ ಅಂತ. ಅಂದರೆ ಈ ಬಾಣಾಸುರ ಮಹಾಶಿವ ಭಕ್ತ, ಎಲ್ಲರೂ ಶಿವಭಕ್ತರೇ, ಆದರೂ ಶಿವ ಸರ್ವೋತ್ತಮ ಅಂತ ಹೇಳುವ ಒಂದು ಶಿವಭಕ್ತ ಮೊದಲು ಹಾಗೆ ಇರ್ತಾನೆ. ಅವನು ಏನ್ ಮಾಡ್ತಾನೆ, ಶಿವನನ್ನು ಕುರಿತು ತಪಸ್ ಮಾಡಿ ಅನೇಕ ವರಗಳನ್ನ ಪಡೆದಿರ್ತಾನೆ. ಆಗ ರುದ್ರದೇವರು ಕೂಡ ಅವನ ಮೇಲೆ ವಿಶೇಷ ಅನುಗ್ರಹವನ್ನು ಮಾಡಿ ಭೂತಗಣಗಳನ್ನೆಲ್ಲ ಆ ಬಾಣಾಸುರನ ಪಟ್ಟಣದ ರಕ್ಷಣೆಗಾಗಿ ಇಟ್ಟಿರ್ತಾರೆ. ಅದರಲ್ಲಿ ಅಗ್ನಿಯ ಮಗ ಅವನು ಅಲ್ಲಿಗೆ ಇರ್ತಾನೆ. ಶಿವಪ್ರಮಥ ಭೂತೈಹಿ, ಶಿವಗಣಕ್ಕೆ ಸೇರಿದ ಒಂದು ವನ್ನಿ ಅದು. ಅವನ ಜೊತೆಗೆ ಯುದ್ಧ ಮಾಡ್ತಾ ಇದ್ದ. ಯುದ್ಧೈವ ಅಂಗಿರಸಾಚೇವ ಕ್ಷಣಾತ್ ವಿದ್ರಾವ್ಯ ತಾನಹ್ರಿಹಿ ವಿದ್ರಾವ್ಯ ಶರ್ವ ಪ್ರಮತನಾತ್ ಆಸಸಾದ ಜ್ವರಂ ತತಃ. ಅಂಗಿರಸ ಅಂತ ಬರೀತಾರೆ. ಅಂದ್ರೆ ಅಂಗಿರಸ ಅಂದ್ರೆ ಪ್ರಧಾನ ಅಗ್ನಿ, ಆ ಅಗ್ನಿಯ ಮಗ ಅಂತ ಒಟ್ಟು. ಅಗ್ನಿಯ ಮಗನ ಜೊತೆಗೆ ಯುದ್ಧವನ್ನು ಮಾಡ್ತಾರೆ. ಒಂದು ಕ್ಷಣದಲ್ಲಿ ಪರಮಾತ್ಮ ಅವರನ್ನೆಲ್ಲ ಓಡಿಸಿಬಿಡ್ತಾನೆ. ಆ ಅಗ್ನಿ ಶಿವಗಣ ಏನಿತ್ತು ಎಲ್ಲರನ್ನು ಕೂಡ ಪರಮಾತ್ಮ ಶ್ರೀಕೃಷ್ಣ ಓಡಿಸ್ತಾನೆ. ನೋಡಿ, ಭಾವಚಂದ್ರಿಕಾ ಎನ್ನುವ ಟಿಪ್ಪಣಿಯಲ್ಲಿ ಹೇಳ್ತಾ ಇದ್ದಾರೆ, ಅಗ್ನಿದೇವರಿಗೆ 3 ಮಡದಿಯರು ಅಂತ, ಸ್ವಾಹ, ಸ್ವಧ, ವಷಟ್ಕಾರ ಹಾಗೆ ಅಂತ. ಅದರಿಂದ 12 ಮಕ್ಕಳು ಅಂತ. ಸ್ವಾಹಾಕಾರದಲ್ಲಿ 5 ಜನರು, ಸ್ವಧಾಕಾರದಲ್ಲಿ 5 ಜನರು, ವಷಟ್ಕಾರವನ್ನು ಆಶ್ರಯಿಸಿ 2 ಅಂತ, ಒಟ್ಟು 12 ವನ್ನಿಗಳು. ದ್ವಾದಶ ವನ್ನಿಭಿಹಿ ಪ್ರಧಾನೈಹಿ ಉಪವನ್ನಿಭಿಶ್ಚ ಅಂಗಿರಸ, ಅಂಗಿರಸ ನಾಮಕ ಪ್ರಧಾನ ಅಗ್ನಿನ. ಅಂಗಿರಸ ಅಂದ್ರೆ ಪ್ರಧಾನ ಅಗ್ನಿಗೆ ಹೆಸರು. ಈ ರೀತಿಯಾಗಿ ಋಗ್ಭಾಷ್ಯದಲ್ಲಿ ಆಚಾರ್ಯರು ಹೇಳಿದ್ದಾರೆ ಅಂತ ಉಲ್ಲೇಖ ಮಾಡ್ತಾ ಇದ್ದಾರೆ. ಅಲ್ಲಿ ಬಂದು ಪರಮಾತ್ಮ ಆ ಅಗ್ನಿ ಮುಂತಾದವರನ್ನೆಲ್ಲ ಓಡಿಸ್ತಾನೆ. ವಿದ್ರಾವ್ಯ ಶರ್ವ ಪ್ರಮತಾನ್ ಆಸಸಾದ ಜ್ವರಂ ತತಃ. ಅಷ್ಟು ಮಾತ್ರ ಅಲ್ಲ, ರುದ್ರದೇವರ ಪ್ರಮಥಗಣ ಯಾತುಧಾನ ಅಂತ ಅವರು ಕೂಡ ಎಲ್ಲರೂ ಓಡಿ ಹೋಗ್ತಾರೆ. ಮಗ ಬಂದು ಇಲ್ಲಿ ಯುದ್ಧಕ್ಕೆ ಬಂದದ್ದು ಅದು ಇಲ್ಲ, ಗೊತ್ತಿಲ್ಲ. ಅಗ್ನಿಗಳು ಅಂತ ಕೊಟ್ಟಿದ್ದಾರೆ, ಶಿವನ ಸೇವಕರಾಗಿರತಕ್ಕ ಅಗ್ನಿಗಳು ಅಂತ. ಅದಾದ ಮೇಲೆ ಶಿವನ ಗಣ ಯಾತುಧಾನರು ಅವರನ್ನು ಕೂಡ ಪರಮಾತ್ಮ ಓಡಿಸಿಬಿಡ್ತಾನೆ. ತದನಂತರ ಜ್ವರಾಭಿಮಾನಿ ದೇವತೆ, ಜ್ವರಕ್ಕೆ ಅಭಿಮಾನಿ ದೇವತೆ ಅವರು ಬರ್ತಾರೆ. ಪರಮಾತ್ಮ ಅವರನ್ನ ಹೇಗೆ ಸೋಲಿಸ್ತಾನೆ ಆ ವಿಚಾರ ಎಲ್ಲ ಮುಂದೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.